ನೋಡಿ ರೈತರೇ, ನೀವು ಆಸ್ತಿ ಚಿನ್ನ ಒಡವ ಮಾಡಿ ಯಾಮಾರಬೇಡಿ. ಇದು ದನ ಗೊಬ್ಬರ ಅಂದರೆ ಇದು ಪೂರ್ವ ಕಾಲದಿಂದ ಬಂದಿರೋ ದನ ಗೊಬ್ಬರ. ಇದಾಗ್ತದೆ 5 ವರ್ಷ ನಿಮ್ಗೆ ಫಸಲು ಕೊಡುತ್ತೆ. ಈಗ ಗೌರ್ಮೆಂಟ್ ಗೊಬ್ಬರ ಇಟ್ಬಿಟ್ಟು ನೋಡಿ ಯಾವ ಥರ ಆಗಿದೆ. ತರಮಾರಿ ಉಳುಮಾರಿ ಒಣಮರಿ ಎಲ್ಲ ಬತ್ತ ಆ ನನ್ನ ಮಕ್ಳು ಕೀಟನೋ ಎಲ್ಲನೋ ಏನೋ ಕೆಮಿಕಲ್ ಹಾಕಿ ಕೊಟ್ಬಿಟ್ಟು ನಿಮಗೆ 1,000 2,000 4,000 ಎಲ್ಲನೂ ಮಿಕ್ಸ್ ಕೊಡ್ತಾರೆ. ಮಿಕ್ಸ್ ಕೊಟ್ಟರೆ ಏನೋ 2 ಸಮೂಸ ಇತ್ತ ಪುನಃ ಮಾರಿಗೆಲ್ಲ ಒಣಗಿ ಈ ಥರ ಫಲ ಬರಲ್ಲ. ಅದು ಫಲ ಬರ್ಬೇಕಾದ್ರೆ ನೋಡಿ ಇದೆ ಈ ಗೌ ಮಾತೆ ದನದ ಗೊಬ್ಬರ 5 ವರ್ಷ 10 ವರ್ಷ ಫಸಲು ಕೊಡುತ್ತೆ. ಆರಂಭ ಚಲೋ ಬೆಳವಣಿಗೆ ಮಾಡಿ ದನ ಕರು ಹುಲ್ಲಾಗಿ ಎಲ್ಲ ಪ್ರತಿಯೊಂದು ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ. ಈ ಕೆಮಿಕಲ್ ಹಾಕಿ ಗೌರ್ಮೆಂಟ್ನವ್ರು ಎಲ್ಲ ನಿಮ್ಮ ಜನನ ರೈತರನ್ನ ಕೊಡಿಸ್ತಾರೆ. ಯಾಕೆಂದರೆ 5 ಎಕರೆ ಗೊಬ್ಬರ ಭಾಳ ಆಗ್ತಿದ್ದಾರೆ. ಅವ್ರಿಗೆ 5 ಲಕ್ಷ ದುಡ್ಡು ಬೇಕು. ನಂಗೆ ಅದು ಪೌಡ್ರ್ ತರಬೇಕು, ಇದು ಪೌಡ್ರ್ ಹಾಕಿ ಪೌಡಿ ಗೊಬ್ಬರ ಹಾಕಿ ಔಷಧಿ ಹಾಕಿ ಅಂತ ಎಲ್ಲ ತಲೆ ಕೆಡಿಸ್ಬಿಟ್ಟು ಚಿನ್ನ ಮತ್ತು ಇಲ್ಲೇ ಸಾಲ ಮಾಡಿ 2 ರೂಪಾಯಿ ಇಂಟ್ರೆಸ್ಟ್ ಮಾಡಿ ಅವ್ರಿಗೆ ರೈತರಿಗೆ ತಲೆ ತಿಂದ್ಬಿಟ್ಟು ಗೊಬ್ಬರ ಕೊಡ್ತಾರೆ. ಅದು ಈ ಥರ ಬರುತ್ತೆ. ಇದೇ ಹಾಕಿದ್ರೆ ನಮಗೂ ಆರೋಗ್ಯ ಸಂಪಾದನೆ ಆಗುತ್ತಾ, ಜಾಸ್ತಿ ಚಿಪ್ ಕೊಡ್ತದೆ. ಪ್ರತಿಯೊಂದು ಥರದ ಉಪಯೋಗ ನಮ್ಮ ಸಗಣಿ ಗೊಬ್ಬರ ಒಂದೇ ಗೊಬ್ಬರ. ಆಗಂಡ್ಕಂದ್ರೆ 89 ಇಸ್ವಿ ನಡೆದಂಥ ಗೊಬ್ಬರ ಉತ್ತಮ ಯಾವುದೂ ಇಲ್ಲ. ಇದ್ರ ಮುಂದೆ ಏನೇನು ಇಲ್ಲ. ಅವ್ನು ಒಂದು ಮೂಟ ಗೊಬ್ಬರ ಇದೊಂದು ಒಳಗೆ ಸಮಾನ. ಅದು ಏಟು ತತ್ತರಿ ಅದ ತರಬೇಡಿ ತರಲೇ ಬೆಳೆ ಅದ. ಇನ್ನು ಉಪಯೋಗಿಸಿ ನೋಡಿ ಹಾಕಿ ಮಂದಷ್ಟು ಗೊಬ್ಬರ ಬಿಡ್ಬಿಟ್ಟು 2 ಮೈ ಆರಾಮ್ ಬರ್ದು ಫಸ್ಟ್ ಮಾಡಿ ನೋಡಿ. 1 ವರ್ಷ ನಿಮ್ಮ ರಾಜರಾಯ್ತದ ರೀ. ಈಗ ದುಡ್ಡು ಬಡ್ಡಿ ಸಾಲ ಮಾಡಿ 2 ರೂಪಾಯಿ 1 ರೂಪಾಯಿ ಇಂಟ್ರೆಸ್ಟ್ ಮಾಡಿ ಬೆಳೆಯಲೇಬೇಕಣ್ಣ. ಹಂಗೆ ಮಾಡ್ಬೇಕಣ್ಣ. ಹಿಂಗೆ ಏನು ಮಾಡೋಕ್ಕಾಗಲ್ಲ. 4 ತಿಂಗಳು ಇರ್ತಾ ಪುನಃ ಹಿಂಗೆ ಆಗುತ್ತೆ. ಅದಕ್ಕೆ ದನ ಗೊಬ್ಬರ ಉಪಯೋಗಿಸಿ. ಗೌ ಮಾತೆ ಲಕ್ಷ್ಮಿ ಇದ್ದಾಗ ಅದು ಉಪಯೋಗಿಸೋದು ನಿಮ್ಗೆ ಅನುಕೂಲ. ಮಕ್ಕಂಬರಿಗೆ ಆ ಸೊಪ್ಪು ಮತ್ತು ಏನು ಮಾಕ ತಿಂದ್ರೆ ಅದು ನಿಮ್ಮ ಶರೀರಕ್ಕೆ ಒಳ್ಳೆಯದು. ಒಳ್ಳೆ ಗಟ್ಟಿಮುಟ್ಟಾಗಿರ್ತದೆ. ಕೆಮಿಕಲ್ ಹಾಕಿ ಪ್ರತಿಯೊಂದು ಅಕ್ಕಿ ಆಗಲಿ ಪ್ರತಿಯೊಂದೆಲ್ಲ ಬರೀ ಕೆಮಿಕಲ್ಲೇ ಬೆರೆಸೋದು ಸರ್ಕಾರದಲ್ಲಿ. ಹಾಗಾಗಿ ನಮ್ಮ ಗೌದನ ಮಾತನ್ನು ಹಾಕಿ ಇನ್ನು ಫಲ ಪಡೆದು ನೀವು ಸಂಪಾದನೆ ಆಗಿ ಅಂತ ಇಷ್ಟು ಮಾತು ಹೇಳೋದು.